ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಾರ್ಮಲ್ ಮಷಿನ್ನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಇನ್ನು ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ನನಗೆ ಕಮೆಂಟ್ ಬಂದಿತ್ತು, ಕೆಳಗಡೆ ಬಾವಿನೊಳಗಡೆ ಯಾವ ರೀತಿಯಾಗಿ ದಾರ ಹಾಕ್ತೀರಾ, ಹಾಗೆ ಮೇಲ್ಗಡೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಯಾವ ದಾರನ ಬಳಸ್ತೀರಾ, ಹಾಗೆ ಫ್ರೇಮ್ ಮೂಮೆಂಟು ಹ್ಯಾಂಡ್ ಮೂಮೆಂಟು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಕನ್ಫ್ಯೂಷನಲ್ಲಿದೆ ಅಂತ ನನಗೆ ಕಮೆಂಟ್ ಹಾಕಿದರು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅವರಿಗೋಸ್ಕರ ಮತ್ತೊಂದು ಸಾರಿ ವೀಡಿಯೋನ ಹಾಕ್ತಾಯಿದ್ದೀನಿ. ಈಗ ನಾನು ಯಾವ ದಾರನ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ ಅನ್ನೋದನ್ನ ಮತ್ತೊಂದು ಸಾರಿ ನೋಡ್ಕೊಳ್ಳಿ. ಹಿಂದಿನ ವೀಡಿಯೋದಲ್ಲಿ ಅಂದರೆ 2 ವೀಡಿಯೋ ಬಿಟ್ಟಿದ್ದೆ ನಾನು. ಹಿಂದಿನ ವೀಡಿಯೋದಲ್ಲಿ ನಾನು ಯಾವ ದಾರನ ಬಳಸ್ತೀನಿ ಹಾಗೆ ಯಾವ ರೀತಿಯಾಗಿ ಬಟ್ಟೆನ ಫ್ರೇಮಿಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೆ. ಮತ್ತೊಂದು ಸಾರಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾವ ದಾರನ ಬಳಸಿ ನಾನು ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ, ಹಾಗೆ ಫಸ್ಟು ನಾರ್ಮಲ್ ಮಷೀನಲ್ಲಿ ಕಲಿಯುವವರಿಗೆ ಯಾವ ದಾರ ತೆಗೆದುಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಬನ್ನಿ. ಫಸ್ಟು ನಾನಿಲ್ಲಿ 8 ಇಂಚಿಂದು ಫ್ರೇಮ್ನ ಬಟ್ಟೆಗೆ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಾಟನ್ ದಾರನ ಅಂದರೆ ಬ್ಲೌಸು ಹೊಲಿಯೋ ದಾರ ಇರುತ್ತಲ್ವ, ಬ್ಲೌಸು ಹೊಲಿಯೋ ದಾರ ಇರುತ್ತಲ್ವ, ಇದನ್ನೇ ನಾನು ಬಾಬಿನೊಳಗಡೆ ಸುತ್ತಕೊಂಡಿರೋದು. ಇದನ್ನೇ ಕೆಳಗಡೆ ಕೇಸ್ ಒಳಗಡೆ ಹಾಕ್ಕೊಂಡ್ರೆ ಈ ಕ್ಲಾತ್ಗೆ ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕಾದ್ರೆ ಕೆಳಗಡೆ ಈ ದಾರ ಬರುತ್ತೆ, ಅಂದರೆ ಕಾಟನ್ ದಾರ ಬರುತ್ತೆ. ಮತ್ತು ಮೇಲ್ಗಡೆ ನಾನು ಇದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಬಳಸ್ತಾರೆ ನೋಡಿ ರೇಷ್ಮೆ ದಾರ, ಈ ದಾರನ ಮೇಲ್ಗಡೆ ಅಂದರೆ ಇಲ್ಲಿ ಹಾಕ್ಕೊಂಡು ಎಂಬ್ರಾಯ್ಡ್ರಿ ವರ್ಕು ಇದು ಮೇಲ್ಗಡೆ ಇಲ್ಲಿ ಬರುತ್ತೆ. ಈ ದಾರ ಏನಿದೆ ಅಲ್ವಾ ಕೆಳಗಡೆ ಬರುತ್ತೆ ವರ್ಕ್ ಮಾಡೋದಕ್ಕೆ, ಮೇಲ್ಗಡೆ ಈ ರೇಷ್ಮೆ ದಾರನ ಹಾಕ್ತೀನಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ, ನಾನು ಕೆಳಗಡೆ ವರ್ಕ್ ಮಾಡೋದಕ್ಕೆ ಈ ಕಾಟನ್ ದಾರ ಬ್ಲೌಸ್ ಹೊಲಿಯೋದಕ್ಕೆ ಬಳಸ್ತೀವಲ್ವ ಆ ಕಾಟನ್ ದಾರ ಬಳಸ್ತೀನಿ. ಹಾಗೆ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಈ ಸಿಲ್ಕ್ ದಾರನ ಬಳಸ್ತೀನಿ. ಮತ್ತು ನೆಕ್ಸ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂದರೆ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಕೆಳಗಡೆ ವರ್ಕ್ ಮಾಡಬೇಕಾದ್ರೆ ಈ ದಾರ ಚೆನ್ನಾಗಿ ನೀಟಾಗಿ ಬರಬೇಕು ಅಂದರೆ ಈ ನ್ಯೂಸ್ ಪೇಪರ್ ಬೇಕೇ ಬೇಕು. ನ್ಯೂಸ್ ಪೇಪರ್ ಇಲ್ಲಾಂದರೆ ಕ್ಯಾನ್ವಾಸ್ ಆದರೂ ಹಾಕ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಚೆನ್ನಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ಬರುತ್ತೆ ಅಂತಂದರೆ ಕ್ಯಾನ್ವಾಸ್ ವೇಸ್ಟ್ ಮಾಡ್ಕೋಬೇಡಿ. ಈ ರೀತಿಯಾಗಿ ನ್ಯೂಸ್ ಪೇಪರ್ ತೊಗೊಳ್ಳಿ, ನ್ಯೂಸ್ ಪೇಪರ್ ಕೆಳಗಡೆ ಹಾಕಿ ಪ್ರಾಕ್ಟೀಸ್ ಮಾಡಿ. ಫಸ್ಟು ಕಲಿಯೋರಾಗಿದ್ದರೆ ನೀವು ವೇಸ್ಟು ಕ್ಲಾತು ಅಂದರೆ ಕಾಟನ್ ಕ್ಲಾತು ತಗೊಳ್ಳಿ, ಯಾವುದೇ ಪಾಲಿಸ್ಟರ್ ಕ್ಲಾತು ಯಾವುದೂ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಫಸ್ಟು ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ದಾರ ಚೆನ್ನಾಗಿ ಬರಬೇಕು ಅಂತಂದರೆ ಕಾಟನ್ದು ಬಟ್ಟೆನೇ ತೊಗೋಬೇಕು, ವೇಸ್ಟ್ ಆಗಿರೋ ಕಾಟನ್ ಬಟ್ಟೆ. ಹಾಗೆ ಮೇಲ್ಗಡೆ ಕೆಳಗಡೆ ಇದೇ ದಾರನ ಬಳಸ್ಕೊಳ್ಳಿ. ಫಸ್ಟ್ ನೀವು ಕಲಿಬೇಕಾದ್ರೆ ಈ ಸಿಲ್ಕ್ ದಾರನ ಬಳಸಬೇಡಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಮೇಲ್ಗಡೆ ಕೆಳಗಡೆ ಫಸ್ಟು ನೀವು ಕಲಿಬೇಕಾದ್ರೆ ಇದೇ ದಾರ ಬಾಬಿನೊಳಗಡೆ ಹಾಕ್ಕೋಬೇಕು ಮತ್ತು ಇದೇ ದಾರನ ಮೇಲ್ಗಡೆ ಹಾಕ್ಕೊಂಡು ಫಸ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಕೊಂಡಾದಮೇಲೆ ಪ್ರಾಕ್ಟೀಸ್ ಚೆನ್ನಾಗಿ ಬಂತು ಅಂತ ಆದರೆ ಈ ದಾರನ ಬಳಸಿ. ಈಗ ನಾನು ಪ್ರಾಕ್ಟೀಸಿಗೆ ಸುಮ್ಮನೆ ನೆಕ್ ಡಿಸೈನು ಯಾವ ರೀತಿಯಾಗಿ ಹಾಕ್ತೀನಿ ಹಾಗೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಫ್ರೇಮ್ಗೆ ಕ್ರೀಮ್ ಕಲರ್ದು ಕ್ಲಾತನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ವರ್ಕು ಚೆನ್ನಾಗಿ ಕಾಣಬೇಕಲ್ವ, ಅದಕ್ಕೆ ಇದಕ್ಕೆ ಆಪೋಸಿಟ್ ಇರೋದು ನಾನು ಬ್ಲೂ ಕಲರು ಸಿಲ್ಕ್ ದಾರ ತೊಗೊಂಡಿದ್ದೀನಿ. ಯಾಕಂದರೆ ಇನ್ನೊಂದು ಸಾರಿ ನೀವು ಕನ್ಫ್ಯೂಷನಲ್ಲಿ ಇರಬಾರ್ದು, ಅದಕ್ಕೋಸ್ಕರ ನಾನು ಕ್ರೀಮ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ, ಹಾಗೆ ಬ್ಲೂ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಈಗ ನಾನು ಪ್ರಾಕ್ಟೀಸ್ಗೋಸ್ಕರ ಅಂತೇಳಿ ನಿಮಗೆ ನಾನು ನೆಕ್ ಡಿಸೈನ್ ಯಾವ ರೀತಿ ಹಾಕ್ಕೋತೀವಿ ಅಂದರೆ ನೆಕ್ ಮಾರ್ಕ್ ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ನೀವು ರೌಂಡ್ ನೆಕ್ಕು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಣ್ಣದಾಗಿ ರೌಂಡ್ ನೆಕ್ಕು ಪ್ರಾಕ್ಟೀಸ್ ನೀವು ಫಸ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಇಲ್ಲಾಂದರೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಫಸ್ಟು ಸ್ಟ್ರೇಟ್ ತೊಗೊಳ್ಳಿ, ಫಸ್ಟು ನೆಕ್ ಬೇಡ, ಫಸ್ಟು ಸ್ಟ್ರೇಟ್ ಒಂದು ಲೈನ್ ಫಸ್ಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆನಂತರ ಇದು ಪ್ರಾಕ್ಟೀಸ್ ಚೆನ್ನಾಗಿ ಆಯಿತು ಅಂತ ಆದರೆ ಈ ರೌಂಡ್ ನೆಕ್ಕು ಚೆನ್ನಾಗಿ ಪ್ರಾಕ್ಟೀಸ್ ಬಂತ ಅಂತಾದರೆ ಈ ಚೌಕಾಕಾರ ನೆಕ್ಕು ನೋಡಿ. ಇಲ್ಲಿ ಫಸ್ಟು ಸ್ಟ್ರೇಟ್ ತೊಗೊಳ್ಳಿ, ಆಮೇಲೆ ರೌಂಡ್ ನೆಕ್ ತೊಗೊಳ್ಳಿ. ಇದು ರೌಂಡ್ ನೆಕ್ ಚೆನ್ನಾಗಿ ಬಂತು ಅಂತ ಆದರೆ ಈ ಚೌಕಾಕಾರ ನೆಕ್ಕು ತಗೊಳ್ಳಿ. ಈ 3 ಪ್ರಾಕ್ಟೀಸ್ ಚೆನ್ನಾಗಾಯಿತು ಅಂದರೆ ಸ್ಕ್ಯಾಲೋ ಡಿಸೈನ್ ಅಂತಾರಲ್ವ ಈ ರೀತಿ. ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನಲ್ಲಿ ಇರಬೇಡಿ. ನಾನು ಯಾವ ರೀತಿಯಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆರಾಮವಾಗಿ ನಾರ್ಮಲ್ ಮಷೀನಲ್ಲಿ ಬಂದೇ ಬರುತ್ತೆ. ಬನ್ನಿ ನಾನು ಯಾವ ರೀತಿಯಾಗಿ ಹಾಕಿದ್ದೀನಿ ಫಸ್ಟ್ ನೀವು
ಸ್ಟ್ರೇಟ್ ಲೈನು ಪ್ರಾಕ್ಟೀಸ್ ಮಾಡಿಕೊಂಡು ಇದು ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಈ ರೌಂಡ್ ನೆಕ್ಕು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ರೌಂಡ್ ನೆಕ್ಕು ಪ್ರಾಕ್ಟೀಸ್ ಆದಮೇಲೆ ಈ ಚೌಕಾಕಾರ ನೆಕ್ಕು ಈ ನೆಕ್ಕು ಪ್ರಾಕ್ಟೀಸ್ ಆದಮೇಲೆ ಈ ಸ್ಕ್ಯಾಲೋ ಡಿಸೈನ್ ಅಂತಾರಲ್ವ, ಈ ಡಿಸೈನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬನ್ನಿ ಇವಾಗ ನಾನು ಯಾವ್ಯಾವ ರೀತಿ ಯಾವ್ಯಾವ ಶೇಪ್ ಬರುತ್ತೆ ಅಂತ ತೋರಿಸ್ತೀನಿ. ಹ್ಯಾಂಡ್ ಮೂಮೆಂಟು, ಫ್ರೇಮ್ ಮೂಮೆಂಟು ನೋಡ್ಕೊಳ್ಳಿ ನೀವಷ್ಟೇ. ನೋಡಿ ನಾನಿವಾಗ ಈ ದಾರನ ಹಾಕ್ತಾ ಇದ್ದೀನಿ. ಈ ದಾರ ಹಾಕಬೇಕಾದ್ರೆ ಇಲ್ಲಿ ಸ್ವಲ್ಪ ಟೈಟ್ ಬರುತ್ತೆ. ಯಾಕೆ ಅಂದರೆ ನಾವು ಬ್ಲೌಸ್ ಹೊಲಿಬೇಕಾದ್ರೆ ಈ ಸ್ಪ್ರಿಂಗ್ ಹತ್ತಿರ ಇರೋ ಸ್ಕ್ರೂನ ಟೈಟ್ ಮಾಡ್ಕೋತೀವಿ. ಆದರೆ ಈ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕಂದ್ರೆ ಏನು ಮಾಡಬೇಕು, ಈ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡ್ರೆ ದಾರ ಸಲೀಸಾಗಿ ಅದಾಗ್ಯದ ಬರುತ್ತೆ, ಈ ರೀತಿಯಾಗಿ ಬರುತ್ತೆ. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು, ನೀವು ನಾರ್ಮಲ್ ಮಷೀನಲ್ಲಿ ಬ್ಲೌಸ್ ಹೊಲಿಬೇಕಾದ್ರೆ ಇದನ್ನು ಟೈಟ್ ಮಾಡ್ಕೋಬೇಕು. ಬ್ಲೌಸ್ ಹೊಲಿತಿಲ್ಲ, ನಾವು ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕು ಅಂತಾದರೆ ಈ ಸ್ಕ್ರೂನ ಲೂಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಈಗ ಬ್ಲೂ ಕಲರ್ದು ಸಿಲ್ಕ್ ದಾರನ ಹಾಕ್ತಾ ಇದ್ದೀನಿ. ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ಚೆನ್ನಾಗಿ ನೋಡ್ಕೊಳ್ಳೋಣ ಸರಿ. ಸ್ಟ್ರೇಟಾಗಿ ಗೆರೆ ಹಾಕ್ಕೊಂಡಿರೋದನ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ಫಸ್ಟು ಸೂಜಿಯಿಂದ ಕೆಳಗಡೆ ಇರೋ ದಾರನ ಮೇಲಕ್ಕೆ ಎತ್ಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬಿಟ್ಕೋತ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾ ಹೋಗಬೇಕು. ಸ್ಟ್ರೇಟಾಗಿ ಗೆರೆ ಹಾಕಿದ್ದೀವಿ ಅಂತೇಳಿ ಕೊನೆವರೆಗೂ ಆ ದಾರನ ಹಾಕೋತ ಎಂಬ್ರಾಯ್ಡ್ರಿ ವರ್ಕು ಮಾಡಬಾರ್ದು. ಯಾಕೆಂದರೆ ಫಸ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಯಾವ ರೀತಿಯಾಗಿ ಫ್ರೇಮು ಮೂಮೆಂಟ್ ಮಾಡ್ತಿದ್ದೀನಿ ಹಾಗೆ ಹ್ಯಾಂಡ್ ಮೂಮೆಂಟ್ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ. ನೋಡಿ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ. ಈಗ ನೋಡಿ ಸ್ಟ್ರೇಟಾಗಿ ನಾನು ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದೆ, ನೀವು ಕೂಡ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಈ ರೌಂಡ್ ನೆಕ್ಕು, ಆನಂತರ ಚೌಕಾಕಾರವಾಗಿರೋ ನೆಕ್ಕು ಮತ್ತು ಸ್ಕ್ಯಾಲಪ್ ಡಿಸೈನು ಎಲ್ಲ ಪ್ರಾಕ್ಟೀಸು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ನನಗೆ ಆರಿ ವರ್ಕಿಂದು ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ತುಂಬ ಅಂದರೆ ತುಂಬಾ ಕೇಳ್ಕೊತಾ ಇದ್ದೀರಾ. ಆರಿ ವರ್ಕು ಕ್ಲಾಸು ಹೇಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ಮಿಕ್ಕಿರೋ ಟೈಮಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಕಸ್ಟಮರು ಬ್ಲೌಸು ಸ್ಟಿಚಿಂಗ್ ಮಾಡಿ ಮತ್ತು ಸ್ಯಾರಿಗೆ ಪೀಕೋ ಫಾಲ್ ಹಾಕೋದ್ರಲ್ಲೇ ನನ್ನ ಟೈಮು ಮುಗ್ದೋಗುತ್ತೆ. ಅದಕ್ಕೋಸ್ಕರ ನಾನು ಈ ನಾರ್ಮಲ್ ಮೆಷಿನಲ್ಲಿ ನನಗೇನು ಐಡಿಯಾ ಇದೆ ಆ ಐಡಿಯಾನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಆರಿ ವರ್ಕ್ ಕ್ಲಾಸೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ತುಂಬಾ ಟೈಮ್ ಬೇಕು ಮತ್ತು ನಮ್ಮ ಮನೆಯವ್ರು ಕೂಡ ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ಬರ್ತಾರೆ. ಹಾಗಾಗಿ ನನಗೆ ಉಳಿಯೋದೇ ಇಲ್ಲ ಟೈಮು. ಮಕ್ಕಳು ಬರೋದಕ್ಕಿಂತ ಮುಂಚೆನೇ ನಾನು ಈ ಎಲ್ಲ ವೀಡಿಯೋನು ಅಪ್ಲೋಡ್ ಮಾಡ್ತಾ ಇರೋದು. ಯಾಕಂದರೆ ಆರಿ ವರ್ಕ್ ಕ್ಲಾಸು ಹೇಳೋಕ್ಕಾಗಲ್ಲ, ಪ್ಲೀಸ್ ಬೇಜಾರಾಗಬೇಡಿ. ಈಗ ನೋಡಿ ರೌಂಡ್ ನೆಕ್ಕು ಕೂಡ ನಾನು ರೌಂಡಾಗಿ ಹಾಕಿದ್ರೂ ಸ್ವಲ್ಪ ಸ್ವಲ್ಪ ಬಿಟ್ಟು ಮೂಲೆ ತಿರುಗಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ರೌಂಡ್ ನೆಕ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಬಂದಿದ್ದೀನಿ. ನೀವು ಕೂಡ ನಾನು ಯಾವ ರೀತಿಯಾಗಿ ನಿಲ್ಲಿಸಿ ಎಂಬ್ರಾಯ್ಡ್ರಿ ವರ್ಕು ಮಾಡಿದೆ ಅದೇ ರೀತಿಯಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ನೆಕ್ಸ್ಟ್ ಮಿಕ್ಕಿರೋದು ಇದೊಂದು ಡಿಸೈನ್ ಎರಡು ಮಿಕ್ಕಿದ್ದಾವೆ. ಇವನು ಕೂಡ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ದೊಡ್ಡ ಮಿಷನ್ನಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಬರುತ್ತಾ ಅಂತ. ಈಗ ನನ್ನ ಹತ್ರ ಇರೋದು ಸಣ್ಣ ಮಿಷನ್ಗೆ ಎಷ್ಟು ಇಂಚು ಬರುತ್ತೆ ಪ್ಲೇಟ್ ಅಂತೇಳಿ ಆ ಇಂಚಿಗೆ ಬರುವಷ್ಟು ಪ್ಲೇಟ್ನ ನಾನು ತಂದಿಟ್ಕೊಂಡು ಈ ರೀತಿ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ಅದೇ ದೊಡ್ಡ ಮಿಷನ್ಗೆ ನಿಮಗೆ ಈ ರೀತಿ ಎಂಬ್ರಾಯ್ಡ್ರಿ ಪ್ಲೇಟು ಕೊಟ್ಟಿದ್ದಾರೆ ಅಂತ ಆದರೆ ನೀವು ಅದನ್ನೇ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕು ಮಾಡ್ಬೋದು. ಬಂದೇ ಬರುತ್ತೆ, ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಅಂತಲೇ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ಈಗ ಚೌಕಾಕಾರವಾಗಿರೋ ಡಿಸೈನ್ ಕೂಡ ಆಯಿತು ನೋಡಿ. ತುಂಬಾ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹ್ಯಾಂಡ್ಸು ಯಾವಾಗಲೂ ಫ್ರೀಯಾಗಿ ಬಿಡಬೇಕು. ಫ್ರೇಮು ನಾವು ಬಿಗಿಯಾಗಿ ಹಿಡ್ಕೊಂಡು ಹ್ಯಾಂಡ್ಸನ್ನು ಫ್ರೀಯಾಗಿ ಬಿಟ್ಟರೆ ನಿಮಗೆ ಆರಾಮವಾಗಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ಬರುತ್ತೆ. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಮಾಡಿ ಖಂಡಿತವಾಗಿಯೂ ಬಂದೇ ಬರುತ್ತೆ. ಈ ನಾರ್ಮಲ್ ಮಷೀನಲ್ಲಿ ಏನಾದರೂ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಈ ವೇಸ್ಟ್ ಕ್ಲಾತ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನೀವು ನಿಮ್ಮ ಬ್ಲೌಸಿಗೆ ನೀವೇ ಆರಾಮವಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ಕೋಬೋದು. ಈಗ ನಾನು ಪ್ರಾಕ್ಟೀಸ್ ಆಗಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ರಫಾಗಿ ಸ್ಕೆಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಈ ಫ್ರೇಮ್ ಮೂಮೆಂಟು ಹ್ಯಾಂಡ್ ಮೂಮೆಂಟ್ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಆರಿ ವರ್ಕ್ ಎಲ್ಲ ವರ್ಕು
ವಿಡಿಯೋ ಮಾಡಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಆದರೆ ನನಗೆ ಟೈಮು ಸಾಕಾಗಲ್ಲ. ನಿಧಾನವಾಗಿ ಹೇಳ್ಕೊಡ್ಬೇಕದು, ಅವಸರವಾಗಿ ಹೇಳ್ಕೊಡೋದಾಗಲ್ಲ. ಫಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ರೀತಿ ಹೆಚ್ಚು ಕಮ್ಮಿ ಬರುತ್ತೆ. ಆದರೂ ಕೂಡ ಪ್ರಾಕ್ಟೀಸ್ ಮಾಡೋದನ್ನ ಬಿಡಬೇಡಿ. ಈಗ ಸ್ಕ್ಯಾಲಪ್ ಡಿಸೈನು ಹಾಕಿದ್ದೀನಿ, ನಾನು ಎಂಬ್ರಾಯ್ಡ್ರಿ ವರ್ಕ್ ಹಾಕಿದ್ದೀನಿ. ಈಗ ಬ್ಯಾಕ್ ಸೈಡು ರೌಂಡ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅದೇ ರೀತಿಯಾಗಿ ಈ ಫ್ರೇಮ್ನ ಹಿಂಗೆ ತಿರ್ಸ್ಕೊಂಡು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ನೆಕ್ ಬರುತ್ತೆ ಆ ರೀತಿ ಕೂಡ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತೀನಿ ನೋಡಿ. ಇದು ಸುಮ್ಮನೆ ರಫ್ ಆಗಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅನ್ನೋದಕ್ಕೋಸ್ಕರ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈಗ ಪೆನ್ ತೊಗೊಂಡಿದ್ದೀನಿ ನಾನು. ಪೆನ್ ತೊಗೊಂಡು ಬ್ಯಾಕ್ ನೆಕ್ಕಿಗೆ ಯಾವ ರೀತಿಯಾಗಿ ಮಾರ್ಕ್ ಹಾಕಿದ್ದೆ ಅದೇ ರೀತಿಯಾಗಿ ಫ್ರಂಟ್ ನೆಕ್ಕಿಗೆ ಯಾವ ರೀತಿಯಾಗಿ ಮಾರ್ಕ್ ಬರುತ್ತೆ ಮಾರ್ಕ್ನ ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ಬೋದು ನೋಡಿ ನಾರ್ಮಲ್ ಮಷಿನ್ನಲ್ಲಿ. ತುಂಬಾ ಕಡಿಮೆ ಸಮಯದಲ್ಲಿ ಕಲಿಯುವಂತಹ ಎಂಬ್ರಾಯ್ಡ್ರಿ ವರ್ಕು ನೋಡಿ. ಯಾವುದೇ ಹೊರಗಡೆ ಹೋಗಿ ಕಲಿಯೋದು ಅವಶ್ಯಕತೆಯೇ ಇಲ್ಲ. ಮನೇಲಿ ಈ ರೀತಿಯಾಗಿ ನಾರ್ಮಲ್ ಮಷಿನ್ ಇದ್ದರೆ ಸಾಕು. ಬ್ಲೌಸ್ ಕೂಡ ಹೊಲಿಬೋದು. ಹಾಗೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಪ್ಲೇಟ್ ಇದ್ದರೆ ಮನೇಲಿ ಕೂಡ ಆರಾಮವಾಗಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಮಾಡ್ಬೋದು. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ. ನನಗೆ ನೀವು ಕಲಿಬೇಕನ್ನೋದೇ ತುಂಬ ಇಷ್ಟ. ನಾನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಯಾವ ರೀತಿಯಾಗಿ ಬಂದಿದೆ ವರ್ಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನು ನಿಮ್ಗೆ ಅರ್ಥ ಆಗಲಿ ಅಂತಲೇ ನಿಧಾನವಾಗಿ ಹೇಳ್ಕೊಡ್ತಾನೆ ವರ್ಕು ಮಾಡ್ತಾ ಇರೋದು. ಕೊನೆಯದಾಗಿ ಹ್ಯಾಂಡ್ ಮೂಮೆಂಟು ಮತ್ತು ಫ್ರೇಮ್ ಮೂಮೆಂಟು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫಸ್ಟು ಸ್ಟ್ರೇಟಾಗಿ ಒಂದು ಗೆರೆನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಬ್ಯಾಕ್ ನೆಕ್ಕಿಗೆ ರೌಂಡ್ ಯಾವ ರೀತಿಯಾಗಿ ತೊಗೋತೀರಾ ಆ ನೆಕ್ಕಿಂದು ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕಲಿತಾದ್ಮೇಲೆ ಈ ಚೌಕಾಕಾರವಾಗಿರೋ ನೆಕ್ಕು ಮತ್ತು ಅದಾದಮೇಲೆ ಸ್ಕ್ಯಾಲಪ್ ಡಿಸೈನ್ ಅಂತಾರಲ್ವ ಅದನ್ನು, ಅದಾದಮೇಲೆ ಬ್ಯಾಕ್ ನೆಕ್ಕಿಗೆ ರೌಂಡು, ಫ್ರಂಟ್ ನೆಕ್ಕಿಗೆ ಈ ರೀತಿಗೆ ಬರುತ್ತಲ್ವ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಬರಲ್ಲ ಅಂತ ಅನ್ನೋರು ಕೂಡ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅಂತಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಈ ಎಂಬ್ರಾಯ್ಡ್ರಿ ವರ್ಕು ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ, ಎರಡು ಮಾತಿಲ್ಲ ಇದರಲ್ಲಿ. ಎಂಬ್ರಾಯ್ಡ್ರಿ ಪ್ಲೇಟು ಪಕ್ಕ ಸಿಕ್ಕೇ ಸಿಗುತ್ತೆ, ಕೇಳಿ ನೋಡಿ. ಸಿಕ್ಕಾದ್ಮೇಲೆ ಬಿಡೋಕ್ಕೆ ಹೋಗಬೇಡಿ ನೀವು. ಎಂಬ್ರಾಯ್ಡ್ರಿ ವರ್ಕ್ನ ನಾರ್ಮಲ್ ಮಷಿನ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೇ ಇರಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ, ಯಾವುದೇ ಸುಳ್ಳು ಹೇಳ್ತಾ ಇಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ವರ್ಕೆಲ್ಲ ಆದಮೇಲೆ ಫ್ರೇಮ್ ತೆಗೆದು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಬ್ಯಾಕ್ ಸೈಡಲ್ಲಿ ನಾನು ನ್ಯೂಸ್ ಪೇಪರ್ ಹಾಕಿದ್ನಲ್ವ, ಯಾವಾಗಲೂ ನೀವು ವರ್ಕ್ ಮಾಡಬೇಕಾದ್ರೆ ನ್ಯೂಸ್ ಪೇಪರ್ ಹಾಕಿನೇ ವರ್ಕ್ ಮಾಡಬೇಕು. ನ್ಯೂಸ್ ಪೇಪರ್ ಬಿಟ್ಟು ವರ್ಕ್ ಮಾಡಿದರೆ ಸೂಜಿ ಎಳ್ಕೊಂಬಿಡುತ್ತೆ ಬಟ್ಟೆಗೆ. ನೋಡಿ, ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಫಸ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದೇ ಥರನೇ ಬರುತ್ತೆ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಾದಮೇಲೆ ನೀಟಾಗಿ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.